ಓಕೆ ಅಂಡ್ ಹೌ ಕಮ್ ದರ್ಶನ್ ಸರ್ ಜೊತೆ 2 ಸಿನಿಮಾಗಳು ಹಾಗಾದ್ರೆ ತಾರಕ್ ಆಯ್ತು, ತಾರಕ್ ಆದಾಗ್ಲೇ ಮೈಂಡ್ ಅಲ್ಲಿ ಇತ್ತ ಇಲ್ಲ ಇದು ತಾರಕ್ ಮಾಡಬೇಕಾದ್ರೆ ಅದು ಒಂದು ಹಳೆ ಡಿಸ್ಕಷನ್ ಆಗಿತ್ತು. ಅಗೇನ್ ದರ್ಶನ್ದು ಲೈನ್ ಅಪ್ ಆಫ್ ಸಿನಿಮಾಸ್ ಇರುತ್ತಲ್ಲ ಯಾವಾಗಲೂ. ಕರೆಕ್ಟ್. ನಾನು ಅವ್ರ ಕತೆ ಹೇಳಿದೆ, ಆ ಟೈಮಲ್ಲಿ ಹೇಳಿದ್ದು ನಾನು ಆ ಕತೆನ. ಅದು ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಸ್ವಲ್ಪ ಅವ್ರ ಲೈನ್ ಅಪ್ ಸ್ವಲ್ಪ ಎಲ್ಲ ಡಿಲೇ ಆಗ್ತಾ ಬಂತು. ದೆನ್ ನಾವು ಮಾಡಬೇಕು ಅಂತ ಬಂದಾಗ ಆ ಸಿನಿಮಾ ಮಾಡೋಣ ಅಂತ ದರ್ಶನ್ ಕೇಳಿದೆ. ಇಲ್ಲ ನನಗೆ ಆ ಮೈಂಡ್ ಫ್ರೇಮ್ ಇಲ್ಲ, ಇವಾಗ ಬೇರೆ ಏನಾದರೂ ಮಾಡೋಣ ಅಂದೆ. ಇಲ್ಲ ನನಗೆ ಆ ಕತೆ ತುಂಬ ಇಷ್ಟ ಆಗಿದೆ ಪ್ರಕಾಶ್, ನಾನು ಅದು ಮಾಡಬೇಕು, ನನಗೊಂದು ಫ್ಯಾಮಿಲಿ ಎಂಟರ್ಟೈನರ್ ಬೇಕು ಅಂತ. ಸೊ ತಾರಕ್ ಮಾಡಿದ್ವಿ. ಅದು ಮುಗಿತಿದ್ದಾಗೆ ಒಂದು ದಿವಸ ಹೀಗೆ ಕೂತ್ಕೊಂಡು ನಾನು ಮಾತಾಡ್ತಿದ್ದಾಗ ಅಗೇನ್ ದರ್ಶನ್ ತಿರ್ಗಾ ನೀನು ಹೊರಟೋಗ್ತೀಯಾ, ಇನ್ನೊಂದು 4-5 ವರ್ಷ ಆದ್ಮೇಲೆ ಸಿಗ್ತೀಯ ಅಂತ. ಇಲ್ಲ ಒಂದು ಥಾಟ್ ನನ್ನ ಹತ್ರ ಇದೆ, ಅದನ್ನು ನಾನು ಹೇಳ್ತೀನಿ ಒಂದು ದಿವಸ. ಇಲ್ಲ ನನಗೆ ಈಗಲೇ ಹೇಳು ಅಂದರು. ಸರಿ, ಸುಮ್ಮನೆ ಹಂಗೆ ಮಾತಾಡ್ತಾ ಲೈನ್ ಹೇಳಿದ ತಕ್ಷಣ ಇದು ಶೇಡ್ಸ್ ತುಂಬ ಚೆನ್ನಾಗಿದೆ, ನಾನು ಮಾಡಬೇಕು ಈ ಸಿನಿಮಾನ ಅಂದರು. ಅಷ್ಟೇ, ಅದು ಲಾಕ್ ಮಾಡಿದ್ವಿ. ಅದ್ರ ಮೇಲೆ ಕೆಲಸ ಶುರುವಾಯಿತು.